ರಾಜ್ಯದಲ್ಲಿ ಬೈ ಎಲೆಕ್ಷನ್ ಚುನಾವಣೆಯ ಭರಾಟೆ ದೊಡ್ಡ ಮಟ್ಟದಲ್ಲಿ ಗರಿಗೆದರಿದೆ. ಶತಾಯಗತಾಯ ಎರಡೂ ಕ್ಷೇತ್ರಗಳನ್ನ ಗೆದ್ದೇ ತೀರಬೇಕು ಅನ್ನುವಂತಹ ಹಠದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪರಸ್ಪರ ಸೆಣಸಾಡ್ತಾ ಇದೆ. ಇದೇ ವೇಳೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ತನ್ನ ಹಳೆಯ ಹಿಂದುತ್ವದ ಅಸ್ತ್ರ ಬಳಕೆ ಮಾಡೋದಕ್ಕೆ ಮುಂದಾಗಿದೆ. ಬಾಗಲಕೋಟೆಯಲ್ಲಿ ಹಲವು ಉಗ್ರ ಹಿಂದೂ ಭಾಷಣಕಾರರನ್ನ ಕರೆಸಿ ಭಾಷಣವನ್ನ ಮಾಡಿಸ್ತಾ ಇದೆ. ಈ ಮೂಲಕ ಬಿಜೆಪಿ ಕೋಮು ರಾಜಕಾರಣ ಮತ್ತು ಹಿಂದುತ್ವದ ದಾಳಿಗಳನ್ನ ಮತ್ತೆ ಪ್ರಯೋಗ ಮಾಡ್ತಾ ಇದೆ. ಹಾಗಾದ್ರೆ ಯಾರೆಲ್ಲ ಹಿಂದೂ ಹುಲಿಗಳು ಈ ಉಪಚುನಾವಣೆಯಲ್ಲಿ ಅಬ್ಬರಿಸುತ್ತಾರೆ ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಉಪಚುನಾವಣೆ ಕದನ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಇಬ್ಬರು ಶಾಸಕರ ಅಕಾಲಿಕ ಮರಣದಿಂದ ತೆರವಾಗಿರುವಂತಹ ಎರಡೂ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಮತದಾನ ನಡೆಯುತ್ತೆ. ಇದೇ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ಪ್ರಮುಖ ವಿಪಕ್ಷ ಬಿಜೆಪಿ ಈಗಾಗಲೇ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂತಹ ಚುನಾವಣಾ ರಣತಂತ್ರಗಳನ್ನ ಬಳಕೆ ಮಾಡ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬಾಗಲಕೋಟೆ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ತಮ್ಮದೇ ಆದಂತಹ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಶತಾಯಗತಾಯ ಬಾಗಲಕೋಟೆಯನ್ನ ಗೆದ್ದು ತಮ್ಮ ಶಕ್ತಿಯನ್ನ ಸಾಬೀತು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಟಫ್ ಫೈಟ್ ನಿರ್ಮಾಣವಾಗಿದ್ದು, ಇದರ ಲಾಭ ಪಡೆಯೋದಕ್ಕೆ ಬಿಜೆಪಿ ತನ್ನ ಹಳೆಯ ತಂತ್ರಕ್ಕೆ ಮೊರೆ ಹೋಗಿದೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ ಸಿಗ್ತಾ ಇರುವಂತಹ ಜನಬೆಂಬಲ ಮತ್ತು ರಾಜ್ಯ ಸರ್ಕಾರದ ಆಡಳಿತ ವಿರೋಧಿ ಅಲೆಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿದೆ. ತಮ್ಮ ಪಕ್ಷದಲ್ಲಿ ಇರುವಂತಹ ಪ್ರಮುಖ ಮತ್ತು ಪ್ರಖರ ಕೋಮುವಾದಿ ಮತ್ತೆ ಹಾಗೆ ಹಿಂದುತ್ವವಾದಿ ಭಾಷಣಕಾರರನ್ನ ಅದು ಬಾಗಲಕೋಟೆಗೆ ಕರೆಸ್ತಾ ಇದೆ. ಈಗಾಗಲೇ ಪ್ರಮುಖ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಪರವಾಗಿ ಪ್ರಚಾರಕ್ಕೆ ಬರೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಬಾಗಲಕೋಟೆಯಲ್ಲಿ ಚುನಾವಣಾ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಭಾರಿ ವಾಗ್ದಾಳಿಯನ್ನ ನಡೆಸಿರುವಂತಹ ಪ್ರತಾಪ್ ಸಿಂಹ ಮತದಾರರ ಕೋಮು ಭಾವನೆಗಳನ್ನ ಬಡಿದೆಬ್ಬಿಸ್ತಾರೆ. ಶರಣರ ನಾಡು, ಸಾಮರಸ್ಯದ ಬೀಡು, ಸೋಫಿಗಳ ನಾಡು ಅಂತ ಕರೆಸಿಕೊಳ್ಳುವಂತಹ ಬಾಗಲಕೋಟೆಯಲ್ಲಿ ಧರ್ಮದ ವಿಷ ಬೀಜವನ್ನ ಬಿತ್ತೋದಕ್ಕೆ ರೆಡಿಯಾಗಿದ್ದಾರೆ. ಪ್ರತಾಪ್ ಸಿಂಹ ನಂತರ ಮತ್ತೊಬ್ಬ ಹಿಂದೂ ಹುಲಿ ಅನಂತಕುಮಾರ್ ಹೆಗ್ಡೆ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಇದರ ಜೊತೆಗೆ ಬಹು ವಿವಾದಿತ ಕನ್ನೇರಿ ಸ್ವಾಮೀಜಿಗಳು ಮತ್ತೆ ಚಕ್ರವರ್ತಿ ಸುಲಿಬೆಲೆ ಅಂತವರು ಕೂಡ ಈ ಪ್ರಚಾರದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ. ರಾಜ್ಯ ಸರ್ಕಾರದ ಆಡಳಿತ ವಿರೋಧಿ ಅಲೆ, ಗ್ಯಾರಂಟಿಗಳ ವೈಫಲ್ಯ, ಗೃಹಲಕ್ಷ್ಮಿ ಹಣದ ವಿಳಂಬ ಮತ್ತಿತರ ಇಶ್ಯೂಗಳನ್ನ ಇಲ್ಲಿವರೆಗೂ ಜನರ ಮುಂದೆ ಪ್ರಸ್ತಾಪ ಮಾಡಿದಂತಹ ಬಿಜೆಪಿ ಈಗ ಹಿಂದುತ್ವದ ದಾಳಕ್ಕೆ ಮೊರೆ ಹೋಗಿದೆ. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವತಃ ಬಾಗಲಕೋಟೆಯಲ್ಲಿ ಅಖಾಡಕ್ಕಿಳಿದು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಚುನಾವಣಾ ಪ್ರಚಾರವನ್ನ ಶುರು ಮಾಡಿದ್ರು, ಆಗ ಎಚ್ಚೆತ್ತುಕೊಂಡಂತಹ ಬಿಜೆಪಿಯ ನಾಯಕರು ತಮ್ಮ ಕೋಮು ಅಜೆಂಡಾ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರತಾಪ್ ಸಿಂಹ ಅವರ ಎಂಟ್ರಿಯಿಂದ ಶುರುವಾಗಿರುವಂತಹ ಬಾಗಲಕೋಟೆ ಚುನಾವಣಾ ಪ್ರಚಾರ ಮತ್ತಷ್ಟು ಹಿಂದೂ ಹುಲಿಗಳ ಉಗ್ರವಾದಿ ಭಾಷಣಕ್ಕೆ ಸಾಕ್ಷಿಯಾಗತ್ತೆ. ಈ ಮೂಲಕ ಬಾಗಲಕೋಟೆ ಮತದಾರರು ಕೋಮು ಸಂಘರ್ಷದ ಮಾತುಗಳಿಗೆ ಬೆಲೆ ಕೊಡ್ತಾರಾ ಅಥವಾ ಕೋಮು ಸಾಮರಸ್ಯಕ್ಕೆ ತಲೆ ಬಾಗ್ತಾರಾ ಅನ್ನುವಂತಹದ್ದು ಸತ್ಯ ಏನಿದೆ ಅದು ಶೀಘ್ರದಲ್ಲೇ ಸ್ಪಷ್ಟವಾಗುತ್ತೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.